ಗೈಸ್ ಇವಾಗ ನೆಕ್ಸ್ಟ್ ಡೇ ಟೈಮ್ ಬಂದು ಒಂದು 6:30 ಅಂದ್ಕೊಳ್ಳಿ. ಲೇಟ್ ಆಗಿಬಿಡ್ತು ಎದ್ದೇಳೋದು. ಇವಾಗ ನಾವು ಹೋಗ್ತಾಯಿದ್ದೀವಿ ಗಂಗೋತ್ರಿಗೆ. ಒಟ್ಟಿನಲ್ಲಿ ಈ ಊರು ಬಿಟ್ಟೋಕ್ಕೆ ಮನಸ್ಸೇ ಆಯ್ತಿಲ್ಲ. ಅದ್ರ ಸುತ್ತ ಊಟ ಸಾಕಾಗದೆ. ಅದು ಯಾಕೆ ಕೇಳ್ತೀರಾ, ಜನನೂ ಅಷ್ಟೇ ಒಳ್ಳೆ ಜನ ಇಲ್ಲಿರೋರು. ಓಕೆ ಗೈಸ್, ಹೋಗ್ಲೇಬೇಕಲ್ಲ. ಇವಾಗ ನೆಕ್ಸ್ಟ್ ಧಾಮ್ ಬಂದ್ಬಿಟ್ಟು ಗಂಗೋತ್ರಿ ಧಾಮ್ಗೆ ಹೋಗ್ತಾಯಿದ್ದೀವಿ. ಎಷ್ಟೊತ್ತಿಗೆ ಹೋಗ್ತೀವಿ, ಹೆಂಗೆ ಹೋಗ್ತೀವಿ, ಫುಲ್ ಬಸ್ ಜರ್ನಿ ಎಲ್ಲ ತೋರಿಸ್ತೀನಿ. ನೀವು ಗೌರ್ನಮೆಂಟ್ ಬಸ್ ಬೇಕು ಅಂದರೆ ಬೆಳಗ್ಗೆ 5 ಗಂಟೆಯಿಂದ 5:30 6 ಗಂಟೆಗೆ ಮಾತ್ರ ಲಾಸ್ಟು. ಅದಾದಮೇಲೆ ಏನೇ ಹೋಗ್ತೀರ ಅಂದರೂ ಪ್ರೈವೇಟ್ ಬಸ್ಸಲ್ಲಿ ಹೋಗ್ಬೇಕು. ಇದು ನೋಡೋಣ ಉತ್ತರಕಾಶಿಗೆ ಅದು ಎಷ್ಟೊತ್ತಿಗೆ ಹೋಗ್ತಾನೆ ಅಂತ ನೋಡಿಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಗೈಸ್ 6:30 ಇದ್ದಿದ್ದು, ಇನ್ನು 8 ಗಂಟೆ ಆಗಿದ್ದು, ಬಸ್ ಮೂವೇ ಇಲ್ಲ. 8 ಗಂಟೆಗೆ ಹೊರಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇರಿ. ಆಗಲಿ 1.5 ಅವರ್ ಆಯ್ತು ಗುರು. 1.5 ಅವರ್ ಒಂದು ನನ್ನ ಅನಿಸಿಕೆ ಒಂದು 20-30 ಕಿಲೋಮೀಟ್ರ್ ನಾವು ಹೋಗಿರೋದು. ಏನೋ ಮಾಡೋಣ ಹೇಳಿ ನೀವೇ. ಮೋಸ್ಟ್ಲಿ ಇವತ್ತು ಗಂಗೋತ್ರಿಲಿ ಆಲ್ಟ್ ಆಗ್ಬೋದು ಅಂತ ಅನ್ಕೊಂತೀನಿ ನಾನು. ಗಂಗೋತ್ರಿಗೆ ಹೋದರೆ ಸಾಕು ಅಲ್ಲಿ ಅಟ್ಲೀಸ್ಟ್ ಗಂಗೋತ್ರಿ ದೇವಸ್ಥಾನ ಚಿಕ್ಕಬಾಬು ಬೇರೆ ಬಿದ್ದೋಯ್ತು. ಗೈಸ್ ಫೈನಲಿ ನಮ್ಮ ಬಸ್ಸು ಮೂವಿಂಗ್ ಆಯ್ತೈತೆ. ಯಮುನೋತ್ರಿಯಿಂದ ಇವಾಗ ಹೊರಡ್ತಾ ಇದ್ದೀವಿ. ಜೈ ಯಮುನೋತ್ರಿ. ಜೀವನದಲ್ಲಿ ಇನ್ಯಾವತ್ತಾದ್ರೆ ಇನ್ನೊಂದ್ಸಲ ಬರೋಣ. ಗೈಸ್ ಫೈನಲ್ ಆಗಿ ನೋಡ್ಬೋದು. ಇವಾಗ ನಾವು ಬಂದಿದ್ದೀವಿ ಬರ್ಕೋಟ್ಗೆ. ನೀವು ಯಾವಾಗಾದರೂ ಅಷ್ಟೇ ಯಮುನೋತ್ರಿ ಯಾತ್ರೆ ಮಾಡ್ತೀವಿ. ಗೈಸ್ ಅವ್ನು ಇಲ್ಲೇ ಇಳಿಸ್ಬಿಟ್ಟ. ಇವಾಗ ಊಟ ಮಾಡ್ಕೊಂಬಿಡ್ರಿ, ಲೇಟ್ ಆಗುತ್ತೆ ಅದಕ್ಕೆ ಇವಾಗ ಏನು ಮಾಡ್ತಿದ್ವಿ, ಇಲ್ಲೇ ಊಟ ಮಾಡ್ಕೊಂಬಿಡ್ತಾ ಇದ್ದೀವಿ. ಬಸ್ಸು ನಮ್ಮದು ಮುಂದೆ ಹೋಯ್ತೈತೆ. ಊಟ ಮಾಡ್ಕೊಂಡ್ರೆ ತಿರ್ಗಿ ಇಲ್ಲಿಗೆ ಬರ್ತಾರಂತ ಹತ್ತಿಸ್ಕೊಳ್ಳೋಕ್ಕೆ. ಗೈಸ್ ಅರ್ಜೆಂಟ್ಗೆ ಊಟ ಮಾಡ್ಕೊಂಬಂದಿರೋ. ಏನು ಅಂದರೆ ಅದೇ ಮ್ಯಾಗಿ ಗೈಸ್. ಮ್ಯಾಗಿ ಒಂದು ತಿಂದೆ, ಸ್ಟ್ರೆಂತ್ ಇರಲಿಲ್ಲ ಬಾಡಿಲಿ, ಸ್ವಲ್ಪ ಮ್ಯಾಗಿ ತಿಂದೆ. ಇವಾಗ ಏನು ಅಂದರೆ ಇವಾಗ ಹೊರಡ್ತಾ ಇದ್ದು ನಮ್ಮ ಬಸ್ಸು. ಗೈಸ್ ಇವಾಗ ಬಸ್ ಅಂತ ಇಲ್ಲಿ ಉತ್ತರಕಾಶಿಗೆ ಬಿಟ್ಟವನೆ. ಇಲ್ಲಿಂದ ನಾವು ಗಂಗೋತ್ರಿಗೆ ಹೋಗ್ಬೇಕು. ಬಸ್ ಐತೆ ಇಲ್ವೋ ಗೊತ್ತಿಲ್ಲ. ಸ್ವಲ್ಪ ATM ಅಲ್ಲಿ ದುಡ್ಡು ಎತ್ಕೊಳ್ಳೋಣ. ಇನ್ನು ಮುಂದೆ ಕೇದಾರ್ನಾಥಲ್ಲಿ ಇದರಲ್ಲೆಲ್ಲ ಸಿಗಲ್ಲ ಅಂದ್ಬಿಟ್ಟು ದುಡ್ಡು ಎತ್ಕೊಳ್ಳೋಣ ಅಂತ ಬಂದಿದ್ದೀನಿ. ATM ಹುಡುಕ್ತಾ ಇದ್ದೀನಿ ಗೈಸ್. ಎಲ್ಲೈತೆ ಅಂತ ಗೊತ್ತಿಲ್ಲ ATM. ದುಡ್ಡು ಎತ್ಕೊಂಡು ಸಿಗ್ತೀನಿ ತಡೀರಿ. ಗೈಸ್ ಬಸ್ಸು ಬರಬೇಕಾಯ್ತು, ಬಸ್ ಬರಲಿಲ್ಲ. ಅದಕ್ಕೆ ಇವಾಗ ಪರ್ ಪರ್ಸನ್ ಶೇರಿಂಗ್ ಜಿಪ್ಪಲ್ಲಿ ಹೋಗೋಣ ಅಂತ ಬಂದಿದ್ದೀವಿ. ಪರ್ ಪರ್ಸನ್ 300 ಏನೋ ತೊಗೊತಾರಂತೆ. ಹೋಗ್ಬಿಡೋಣ ಬರ್ರಿ. ಗೈಸ್ ಇವಾಗ ಗಾಡಿಗೆ ಬಂದು ಹತ್ತಿ ಕುತ್ಕೊಂಡಿದ್ದೀವಿ. ಇನ್ನೇನು ಹೊರಡಬೇಕು. ಚೆನ್ನಾಗೈತೆ ಗೈಸ್ ಜಾಗ. ಹೊಂಟ್ಬಿಡೋಣ ಅಂತ. ಹೇಗೆ ಗೊತ್ತಾ, ಇನ್ನೂ ಲೇಟ್ ಆದರೆ ಕಷ್ಟ ಆಗುತ್ತೆ. ಗಂಗೋತ್ರಿಗೆ ಹೋಗಿ ತಿರ್ಗಾ ನಾಳೆ ಕೇದಾರ್ನಾಥ್ಗೆ ಬೇರೆ ಹೋಗಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ಬದ್ರಿನಾಥ್ಗೆ ಹೋಗಿ ಬೇಜಾನ್ ಐತಿ. ಇನ್ನು 3 ಧಾಮ್ ಮುಗಿಸ್ಬೇಕು. ಅದಕ್ಕೆ ಇವತ್ತು ಬೇಗ ಹೊಂಟ್ಬಿಡೋಣ ಅಂತ. ಅಲ್ಲೇ ಹೋಗಿ ರೂಮ್ ಮಾಡಿಬಿಡೋಣ. ಜೈ ಗಂಗಾಮಯ್ಯ ಕಿ. ಗೈಸ್ ಫೈನಲಿಗೆ ಇವಾಗ ಸ್ಟಾರ್ಟ್ ಆಗಿದೆ ಜರ್ನಿ. ಮೇಲ್ಗಡೆ ಏನೋ ಮಳೆ ಹೋಯ್ತೈತಂತೆ. ಎಲ್ಲ ಟಾರ್ಪಲೆಲ್ಲ ಕಟ್ಬಿಟ್ಟವ್ರೆ. ಇವಾಗ ಹಂಗೆ ಮುಂದೆ ಹೋಗ್ಬಿಡೋಣ.
ಒಂದು ನೀರು ಬೀಳ್ತಾ ಇದೆ ಗೈಸ್, ನೋಡ್ಬೋದು ನೀವು. ಈ ಕಡೆ ನೋಡ್ತಿದ್ದಂಗೆ ನೋಡ್ತೀನಿ ಕತ್ಲಾಯ್ತೈತಂಗೆ. ರೋಡ್ ಮಾತ್ರ ಮಸ್ತಾಗೈತೆ ಗೈಸ್, ಸಿಂಗಲ್ ರೋಡು. ಎರಡೆರಡು ಗಾಡಿ ಪಾಸ್ ಆಗಬೇಕು ಅನ್ನೋ ನಿಂತ್ಕೊಂಡು ಪಾಸ್ ಆಗಬೇಕು. ನೋಡ್ರಿ ಹೆಂಗೈತೆ ವ್ಯೂ. ಗೈಸ್ ಫೈನಲಿ ನೋಡ್ಬೋದು, ಇವಾಗ ಬಂದು ತಲುಪಿದ್ದೀವಿ 9:30. ಅಲ್ಲಿ ಬಿಟ್ಟಾಗ 4:45 5 ಗಂಟೆ ಆಗಿತ್ತು. ಹತ್ತತ್ರ 4:15 ಗಂಟೆ ತಗೊಂಡಿದ್ದೀವಿ ಗೈಸ್ ಈ ಗಂಗೋತ್ರಿಗೆ ಬರೋಕ್ಕೆ. ಇವಾಗ ಗೊತ್ತಾಯ್ತು ನನಗೆ ಯಾಕೆ ಎಲ್ಲ ಬದ್ರಿನಾಥ್ ಕೇದಾರ್ನಾಥ್ ಅಂತಾರೆ, ಯಾಕೆ ಯಮುನೋತ್ರಿ ಗಂಗೋತ್ರಿ ಅನ್ನಲ್ಲ ಅಂತ. ಸಿಕ್ಕಾಪಟ್ಟೆ ಹೋಯ್ತೆ, ನೀವು ಅಂದ್ಕೊಂಡಂಗಲ್ಲ. 100 ಕಿಲೋಮೀಟ್ರ್ ಸ್ವರ್ಗ ನೋಡ್ಬೋದು ನೀವು. ಗೈಸ್ ಇವಾಗ ಫಸ್ಟು ನಾವೊಂದು ರೂಮ್ ತೊಗೋಬೇಕು. ರೂಮ್ ತೊಗೊಂಡು ಇವಾಗ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ಬಿಡೋಣ. ಹಿಂಗೆ ಇವಾಗ ದೇವ್ರ ದರ್ಶನ ಮಾಡ್ಬಿಡ್ಬೋದು ಗೈಸ್. ಫೈನಲಿ ಇವಾಗ ನಾನು ಗಂಗೋತ್ರಿಗೆ ಬಂದು ಒಂದು ರೂಮ್ನ ತೊಗೊಂಡಿದ್ದೀನಿ. ನೋಡ್ಬೋದು ಇದ್ರ ಕಾಸ್ಟು ಬಂದು 1,000 ಗೈಸ್. ಯಾಕಂದರೆ ಇವಾಗ ಬೇರೆ ರೂಮೆಲ್ಲ ಕೇಳಿದೆ, ಇಲ್ಲೆಲ್ಲ ಕಾಟೇಜಸ್ ಜಾಸ್ತಿ ಗೈಸ್. ಅಂದರೆ ಒಬ್ರಿಗೆ 300 ರೂಪಾಯಿ ಲೆಕ್ಕಾಚಾರದಲ್ಲೆಲ್ಲ ಕೊಡ್ತಾರೆ. ಆದರೆ ನಾನಿರೋದು ಒಬ್ಬನೇ ಅಲ್ವಾ, ಸಿಂಗಲ್ಗೆ ಕೇಳೋಕೆ ಹೋದರೆ 2 1.5 ಈ ಥರ ಹೇಳೋರು. ನಾನೇನು ಮಾಡೋದಪ್ಪ ಅಂದರೆ, ಇವಾಗ ಹೆಂಗಿದ್ರು ನಾನು ಬಂದಿರೋದೇ ರಾತ್ರಿ 10 ಗಂಟೆ ಆಗೈತೆ, ಇವಾಗ 5 ಗಂಟೆಗೆ ಎದ್ದು ಹೋಗ್ಬೇಕು. ಅದಕ್ಕೋಸ್ಕರ ಯಾಕೆ 1,500 ವೇಸ್ಟ್ ಮಾಡೋದು ಅಂದ್ಬಿಟ್ಟು 1,000 ರೂಪಾಯಿ ಕೊಟ್ಟು ಇದು ಮಾಡಿದ್ದೀನಿ ನೋಡ್ರಿ. ಇರೋದ್ರಲ್ಲಿ ಗೈಸ್ ಪರವಾಗಿಲ್ಲ ಗೈಸ್. ಇರೋದ್ರಲ್ಲಿ ಹೇಳ್ಬೇಕು ಅಂದರೆ ನಿಮಗೆ ಒಳಗಡೆ ಒಂಚೂರು ಗಾಳಿ ಪಾಳಿ ಏನೂ ಗೊತ್ತಾಯಿಲ್ಲ, ಫುಲ್ ಚೆನ್ನಾಗಿದೆ. ಸ್ವಲ್ಪ ನೀರು ಮಾತ್ರ ಸಿಕ್ಕಾಪಟ್ಟೆ ಕೊಡೈತೆ ಗೈಸ್, ಅದೊಂದು ಅಡ್ಜಸ್ಟ್ ಮಾಡ್ಕೊಂಬಿಟ್ರೆ ಸಾಕು. ನೆನ್ನೆ ಐತಲ್ಲ ಆ ಥರ ಇಲ್ಲ ರೂಮು. ಏನು ಗೈಸ್, ಆಚೆ ಬಂದಾಗ ದುಡ್ಡಿಂದು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ದುಡ್ಡು ಇವತ್ತೆಲ್ಲ ನಾಳೆ ದುಡಿತೀರ, ಅನುಭವಗಳು ಇವತ್ತೆಲ್ಲ ನಾಳೆ ಸಿಗಲ್ಲ. ಅದಿದ್ದಾಗೆ ಅನುಭವಿಸ್ಬಿಡ್ಬೇಕು ಗೈಸ್. ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ದೇವಸ್ಥಾನ ಕಡೆ ಒಂದು ರೌಂಡ್ ಹೋಗೋಣ, ಸಿಗ್ತೀನಿ ಗೈಸ್. ಫೈನಲಿ ಲಗೇಜ್ ಎಲ್ಲ ರೂಮ್ ಇಕ್ಕಿ ಮಗ ಈಗ ತೊಳ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಸಿಕ್ಕಾಪಟ್ಟೆ ಕೋಲ್ಡ್ ಐತೆ ಗೈಸ್, ನಾರ್ಮಲ್ ಅಲ್ಲ, ಸಿಕ್ಕಾಪಟ್ಟೆ ಕೋಲ್ಡು. ಅಯ್ಯಪ್ಪ, ಇದ್ರಲ್ಲಿ ತೋರಿಸಿದ್ರೆ -7 ಅಂತ ತೋರಿಸ್ತೈತೆ. ಎದೆ ಹಂಗೆ ಒಂದ್ಸಲ ಜಲ್ ಅಂದ್ಬಿಡ್ತು ನನಗೆ. ಹೋಗೋಣ ಬರ್ರಿ ಗೈಸ್. ದೇವಸ್ಥಾನ ಕ್ಲೋಸ್ ಆಗೈತೆ. ಇನ್ನೊಂದು ಅರ್ಧ ಗಂಟೆ ಮುಂಚೆ ಬಂದಿದ್ದರೆ ದರ್ಶನ ಸಿಗ್ಬೋದೈತೆನಾ. ಪರವಾಗಿಲ್ಲ, ಬೆಳಗ್ಗೆನೇ ಮಾಡೋಣ ದರ್ಶನ. ಈ ವ್ಲಾಗ್ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.